ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಿಮಗೆ ಅಮೃತ ಸಿದ್ಧಿ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಏನಪ್ಪ ಅಮೃತ ಸಿದ್ಧಿ ಯೋಗ ಅಂತ ಅಂದರೆ, ಅಮೃತ ಸಿದ್ಧಿ ಯೋಗದಲ್ಲಿ ನಾವು ಯಾವುದೇ ಒಂದು ಕ್ರಿಯೆ ಆಗಿರ್ಬೋದು, ಅಂದರೆ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವುದಾಗಲಿ ಮಾಡಿದಾಗ ಅದು ಒಂಥರ ಅಪರೂಪವಾದ ಮಂಗಳಕರ ಸಂಯೋಜನೆಯಲ್ಲಿ ಒಂದಾಗಿರುತ್ತದೆ. ಅಂದರೆ ನಿಮ್ಗಿನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ಈ ಅಮೃತ ಸಿದ್ಧಿ ಯೋಗದ ಮುಹೂರ್ತದಲ್ಲಿ ನಾವು ಏನನ್ನಾದ್ರೂ ಪ್ರಾರಂಭಿಸಿದರೆ, ಯಾವುದೇ ಒಂದು ಕೆಲಸಗಳನ್ನಾದರೂ ಪ್ರಾರಂಭಿಸಿದರೆ ಅದು ಖಂಡಿತವಾಗಿ ಒಂದು ಸಕಾರಾತ್ಮಕತೆಯ ಫಲಿತಾಂಶದೊಂದಿಗೆ ಪೂರ್ಣಗೊಳ್ಳುತ್ತದೆ. ಮತ್ತು ಮುಂದೆ ಬರುವಂಥ ಯಾವುದೇ ವಿಘ್ನಗಳಿದ್ರೂ ಕೂಡ ಅದು ವಿಘ್ನಗಳು ಬರೋದಿಲ್ಲ. ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಕೆಲಸ ಆಗ್ತಾ ಹೋಗುತ್ತದೆ. ಸರಳವಾಗಿ ನಾವು ಅಂದ್ಕೊಂಡಿರೋ ಕೆಲಸಗಳು ನಾವು ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಹೋಗ್ಬೋದು. ಇದಕ್ಕೆ ಅಮೃತ ಸಿದ್ಧಿ ಯೋಗ ಅಂತಾರೆ. ಈ ಅಮೃತ ಸಿದ್ಧಿ ಯೋಗವು ಒಂದೊಂದು ವಾರದಲ್ಲಿ ಒಂದೊಂದು ನಕ್ಷತ್ರಗಳೊಂದಿಗೆ ಸಂಯೋಜನೆಗೊಳ್ಳುತ್ತದೆ. ಅಂದರೆ ಈಗ ನಮಗೆ ಭಾನುವಾರ ಬಂದಿತ್ತು ಅಂತಂದರೆ ಅದು ಹಸ್ತ ನಕ್ಷತ್ರದಲ್ಲಿ ಸಂಯೋಜನೆಗೊಳ್ಳುತ್ತದೆ. ಈಗ ಮಂಗಳವಾರ ಅಂತಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಸಂಯೋಜನೆಗೊಳ್ಳುತ್ತದೆ. ಬುಧವಾರ ಬಂದರೆ ಅನುರಾಧ ನಕ್ಷತ್ರದಲ್ಲಿ ಸಂಯೋಜನೆಗೊಳ್ಳುತ್ತದೆ. ಅದೇ ರೀತಿಯೇ ಈ ವಾರ ಬಂದಿರೋಂಥ ಅಮೃತ ಸಿದ್ಧಿ ಯೋಗ ಸೋಮವಾರ ಬಂದಿರೋಂಥದ್ದು. ಸೋಮವಾರ ನಮಗೆ ಮೃಗಶಿರ ನಕ್ಷತ್ರದಲ್ಲಿ ಈ ಅಮೃತ ಸಿದ್ಧಿ ಯೋಗವು ಬಂದಿದೆ. ಸೋಮವಾರ ಈ ಅಮೃತ ಸಿದ್ಧಿ ಯೋಗ ಎಷ್ಟು ಗಂಟೆಯಿಂದ ಎಲ್ಲಿವರೆಗೂ ಇರುತ್ತದೆ ಅಂತಂದರೆ, ಬೆಳಗ್ಗೆ 6 ಗಂಟೆ 47 ನಿಮಿಷಕ್ಕೆ ಪ್ರಾರಂಭವಾದರೆ ನಮಗೆ 10 ಗಂಟೆ 33 ನಿಮಿಷದವರೆಗೂ ಇರುತ್ತದೆ. ಅಷ್ಟೇ ಸಮಯವಿರುವಂಥದ್ದು ಅಮೃತ ಸಿದ್ಧಿ ಯೋಗ. ಇಷ್ಟರಲ್ಲಿ ನೀವು ಏನಾದರೂ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರೆ, ಅಥವಾ ಭೂಮಿ ಖರೀದಿ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ, ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಮಕ್ಕಳ ಒಂದು ಫೀಸ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ, ಈಗ ಒಳ್ಳೊಳ್ಳೆ ಎಕ್ಸಾಮ್ಸ್ಗಳಿಗೆ ಅಟೆಂಡ್ ಮಾಡ್ತಾ ಇರ್ತಾರೆ ಮಕ್ಕಳು, ನಮಗೆ ಅದೊಂದು ಒಳ್ಳೆ ಯೋಗ ಬರಬೇಕು ಅಂತ ಕಾಯ್ತಾ ಇರ್ತೀವಿ. ಇದು ತುಂಬಾ ಒಂದು ಶುಭ ಯೋಗ. ಈ ಒಂದು ಸಮಯದಲ್ಲಿ ನೀವು ಬೆಳಗ್ಗೆ ನೀವು ಒಂದು 6:45 ಅಂದರೆ 6 ಗಂಟೆ 47 ನಿಮಿಷ ಅಂದರೆ 6:45 ಅಂದ್ಕೊಳ್ಳಿ, ಅಲ್ಲಿಂದ ನಿಮಗೆ 10:30ವರೆಗೂ 10 ಗಂಟೆ 33 ನಿಮಿಷದ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ಹೋಗಿ ಮಕ್ಕಳ ಫೀಸ್ ಕಟ್ಬೋದು. ನೀವೇನಾದ್ರೂ ಒಂದು ಹೊಸದಾಗಿ ವಾಹನ ಖರೀದಿ ಮಾಡಬೇಕಂದ್ರೆ ತೆಗೆದುಕೋಬೋದು. ಹೊಸದಾಗಿ ಮನೆ ತೆಗೆದುಕೋಬೇಕು ಅಂದ್ಕೊಂಡಿದ್ರು ತೆಗೆದುಕೋಬೋದು. ಈ ರೀತಿಯಾಗಿ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ನೀವು ಮಾಡ್ಬೋದು. ಒಳ್ಳೆ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಅದು ತುಂಬಾ ಒಳ್ಳೆಯದು. ಅಂದರೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಿ, ಅಥವಾ ನೀವೇನಾದರೂ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿರ್ತೀರಿ, ಈ ಒಂದು ಸಮಯದಲ್ಲಿ ನೀವು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಒಂದೇ ಮಾತಿನಲ್ಲಿ ಹೇಳೋದಾದರೆ, ನಿಮ್ಮ ಎಲ್ಲ ಒಂದು ಕಾರ್ಯಗಳು ನೀವೇನೆಲ್ಲ ಅಂದ್ಕೊಂಡಿರ್ತೀರೋ ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ತುಂಬಾ ಶುಭಕರ, ಅಂದರೆ ಮಂಗಳಕರ ಯೋಗವಾಗಿರುತ್ತದೆ. ಈ ಒಂದು ಮೃಗಶಿರ ನಕ್ಷತ್ರದಲ್ಲಿ ಬಂದಿರುವಂಥದ್ದು, ಸೋಮವಾರ ಬಂದಿರುವಂಥದ್ದು. ನೀವು ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ, ತುಂಬ ಜನ ಏನೇನೋ ತೆಗೆದುಕೋಬೇಕು ಅಂತ ಹೊರಟಿರ್ತೀರಿ, ಈ ಒಂದು ಒಳ್ಳೆಯ ಯೋಗದಲ್ಲಿ ನೀವು ತೆಗೆದುಕೊಳ್ಳಿ. ಆಗ ನಿಮ್ಮ ಮನೆಗೆ ಅದು ತುಂಬ ದಿವಸ ಇರುತ್ತೆ. ಜೊತೆಯಲ್ಲಿ ಶುಭ ಫಲಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅಮೃತ ಸಿದ್ಧಿ ಯೋಗ ಮೃಗಶಿರ ನಕ್ಷತ್ರದಲ್ಲಿ ಒಳ್ಳೆಯ ಶುಭ ಯೋಗದಲ್ಲಿ ಬಂದಿರುವಂಥದ್ದು. ನಾನು ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ. ಆ ಸಮಯದಲ್ಲಿ ನೀವೇನೋ ಒಂದು ಒಳ್ಳೆಯ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಮಾಡಬಹುದು. ಸೊ ನಾನು ಇವತ್ತು ನಿಮಗೆ ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.